ನೀನು ಅವಳನ್ನ ಇಷ್ಟಪಡ್ತಾ ಇದೆಯಾ? ಪ್ರೀತಿ ಮಾಡಕ್ ಶುರು ಹಚ್ಕ. ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಅದು ನೀವು ಅಂದ್ರೆ ನಂಗೆ ಸಾನೇ ಇಷ್ಟ. ಹಂಗ್ಯಾ ಅರೆ ನೆನ್ನೆ ನಿಮ್ಗೂ ಪ್ರಸಾದ ಕೊಟ್ಟಿದ್ದೆ ಅಲ್ವಾ? ಹೌದಲ್ಲ? ದೇವಸ್ಥಾನ ಅಂದಮೇಲೆ ಪ್ರಸಾದ ಕೊಡೋದು ತಗೊಳ್ಳೋದು ಎಲ್ಲ ಮಾಮೂಲಿ ಕಂಬುಡಿ. ನೀವಿಬ್ರು ಗೆಳೆಯರು ಸಾನೆ ಪಸಂದಾಗಿ ಮಾತಾಡ್ತೀರಿ. ತಗೊಳ್ಳಿ ಪ್ರಸಾದ. ನೀವು ಈ ದೇವ್ರವ್ರ? ಹೌದು. ಒಂದ್ಕಿತ ಅಟ್ಟಿಚೂರಿಗೆ ಬನ್ನಿ. ವಿಳಾಸ ಕೊಟ್ರಲ್ವ ಬರೋದು? ಈ ಊರಿಗೆ ಬಂದು ಗೌಡ್ರಟ್ಟಿ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ. ಆಯ್ತು ಬತ್ವಿ. ನಾನು ಬರ್ತೀನಿ. ಗೆಳೆಯ ಅಂತೂ ಗೌಡ್ರಟ್ಟಿ ಅಣ್ಣನೇ ಪ್ರೀತಿ ಮಾಡ್ಬಿಟ್ಟಲ್ಲಪ್ಪ. ಆಯುಷ್ಯ ಇರಲಿ. ನೆನ್ನೆ ಅವಳು ಪ್ರಸಾದ ಇಸ್ಕೊಂಡಿದ್ದೀಸಿ ನಂತ ಯಾಕೆ ಹೇಳಿಲ್ಲ? ನಾನು ಹೇಳಿಲ್ವಾ ನಿನ್ನ ಖುಷಿ ವಿಚಾರದಲ್ಲಿ ನನ್ನ ವಿಷಯಗಳೆಲ್ಲ ಮರ್ತೋಯ್ತು ಅಂತ. ಗೆಳೆಯ ಹೆಂಗೋ ಹಟ್ಟಿ ಕರೆದವಳೆ, ನಡಿ ಈಗಲೇ ಹೋಗ್ಬಿಡೋ. ಅಯ್ಯ ದಡ್ಡ, ಕರ್ದೇಟ್ಕಲ್ಲಿ ಹೋದ್ರೆ ಮರ್ಯಾದೆ ಇರಲ್ಲ. ಇವತ್ತು ಕಾಯಿ ನಾಳೆಗೆ ಹೋಗೋ. ನಾಳೆ ಅದು ಯಾವಾಗ ಆಯ್ತದೋ? ಇವತ್ತು ಹೊತ್ತು ಮುಳುಗಿ ನಾಳೆ ಹೊತ್ತು ಹುಟ್ಟದ ಮೇಲೆ. ಏ ಗಂಗಿ ನಿಂತ್ಕ. ಏನಿವತ್ತು ಒಬ್ಳೆ ನಕ್ಕೊಂಡ್ ಬರ್ತಾ ಇದ್ದಿ? ಏನೂ ಇಲ್ಲ ಬಿಡು. ಕಳ್ಳಿ ಸುಳ್ಳು ಹೇಳ್ಬೇಡ. ಯಾವತ್ತೂ ಇಲ್ದಿರೋ ಈ ನಗು ಇವತ್ತು ಕಾಣಿಸ್ತಾ ಇದೆ. ಚೆಲ್ವಿ, ನಿನ್ನೆ ದೇವಸ್ಥಾನ ಚೋರಿ ಪ್ರಸಾದ ಕೊಡುವಾಗ ಇಬ್ರು ನನ್ನ ವಿಶೇಷವಾಗಿ ನೋಡ್ತಾ ಇದ್ರು ಅನ್ನಲ್ಲ. ಅವ್ರಿಬ್ರು ದೇವಸ್ಥಾನ ಚೋರಿ ಇವತ್ತು ನನಗೋಸ್ಕರ ಕಾಯ್ತಿದ್ರು. ಮುಂದೆ ಅದ್ರಲ್ಲೊಬ್ಬಂಗೆ ನನ್ ಕಂಡ್ರೆ ಒಂಥರ ಇಷ್ಟ ಅನ್ನಿಸ್ತಾ ಇದೆ. ಅದ್ಯಂಗ್ ಹೇಳ್ತಿ? ಅವ ನನ್ನ ಬಗ್ಗೆ ಯೋನ್ಯೋನೋ ಹೇಳ್ತಿದ್ದ. ಅವ ಹಂಗೆಲ್ಲ ಮಾತಾಡ್ತಿದ್ರೆ ನಂಗೊಂಥರ ಅನ್ನಿಸ್ತಿತ್ತು. ಹಂಗಾರೆ ನಾನು ನೆನ್ನೆ ಹೇಳಿದ ಮಾತು ದಿಟ ಆಯ್ತು. ಯೋನ್ ಹೇಳ್ದೆ? ಅದೇ ಹಲ್ ಕೊಡ್ದೆ ಯಾರು ಬೇಯಕ್ ಹುಲ್ಲು ಕೊಡ್ತಾನೆ ಅಂತ. ಸುಮ್ಕಿರಮ್ಮಿ, ನಂಗೆ ಲಗ್ನ ಆದ ವಿಷಯ ಅವನು ಗೊತ್ತಾದ್ರೆ ನನ್ನ ತಿರುಗೂ ನೋಡೋಕ್ಕಿಲ್ಲ. ಹಂಗೆಲ್ಲ ತಿಳ್ಕೊಂಬೇಡ ಗಂಗಿ. ನಿನ್ ಮನ್ಸಿನ ಆಸೆ ಅದ್ ಯಾವ್ರಿಗೆ ಅರ್ಥ ಆಗಿನೇ ಪ್ರಸಾದ ಅಂತ ಇವನ್ನ ಕಳ್ಸವ್ರೆ. ಅಲ್ಲ, ಈ ವಿಷಯದಲ್ಲಿ ನಾವು ಮುಂದುವರೆದ್ ಸರಿ ಅಂತೀಯಾ? ದೇವ್ರ ಕೊಟ್ ಪ್ರಸಾದನ ಕಣ್ ಮುಚ್ಕೊಂಡ್ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಮಿಕ್ಕಿದ್ದೆಲ್ಲ ದೇವ್ರೇ ನೋಡ್ಕೋತಾನೆ. ಆದ್ರೂ ನಂಗೆ ಸಾನೆ ಭಯ ಆಯ್ತಿದೆ. ಭಯ ಪಡ್ಬೇಡ ಗಂಗಿ, ನಿನ್ ಜೊತೆಗ್ ನಾನವನಿ. ನಾಳೆ ಅವ್ರನ್ನ ಅಟ್ಟಿ ಚೋರಿ ಕರಿ. ಇವತ್ತೇ ಕರೆದು ಬಂದಿ. ಗೆಳೆಯ, ಇವ್ರು ನೋಡಿದ್ರು ಒಡೆಯಕ್ಕೆ ಉಟ್ರಂಗ್ ಕಾಣ್ತಾ ಇದೆ. ಅವ್ರು ಬಡ್ದಾಕಾದ್ರೂ ಹುಟ್ಲಿ, ಬಿದ್ದು ಒದ್ದಾಡಕ್ಕಾದ್ರೂ ಹುಟ್ಲಿ, ನಾನ್ ಬಂದಿರೋದು ನನ್ ಗಂಗಿನ ನೋಡಕ್ಕೆ. ಗಂಡ್ಸಾಗಿ ಯಾಕಪ್ಪ ಈ ಪಟ್ಟಿನ ಹಚ್ಕೊಂಡೆ? ಅದೇನೋ ಗೊತ್ತಿಲ್ಲ ಗೆಳೆಯ, ಗಂಗೆ ಹೆಸರು ಕೇಳಿದ್ರೆ ಸಾಕು ಮೈ ಎಲ್ಲ ಜುಮ್ ಅಂತದೆ. ಜಾಸ್ತಿ ನೆಲ ಕೆರಿಬೇಡ, ಜಲ ಉಪ್ಪಿಡ್ತದೆ. ನೋಡು, ನೀವು ಒಳಕ್ಕೆ ಹೋಗಿ ನೋಡ್ಕೊಂಬ. ನಾ ಇಲ್ಲೇ ನಿಂತ್ಕೊಂಡು ಯಾರು ಬಂದರ ನೋಡ್ಕೊತಾ ಇರ್ತೀನಿ. ಅದೆಲ್ಲ ಆಗಕ್ಕಿಲ್ಲ ಗೆಳೆಯ, ನಾನು ಒಬ್ಬಂಗೆ ಹೋಗಕ್ ಭಯ ಆಯ್ತದೆ. ನೀನು ಬಾ. ಬರಗಾಲದಲ್ಲಿ ಬೆವರು ಬಂದಾಗ ಹೆದರೋದು ಸಹಜ. ಹೋಗು. ಇಲ್ಲ ಗೆಳೆಯ, ನೀನು ನನ್ನ ಜೊತೆ ಇರ್ಲೇಬೇಕು. ಗೆಳೆಯ ಆದವ ತಾಳಿ ಕಟ್ಟಗಂಟ ಮಾತ್ರ ಇರ್ಬೋದು, ಹಾಲು ತಂದು ಕೂಡ ಜಾಕ್ ಬರೋಕ್ಕಾಗಲ್ಲ. ಅದೆಲ್ಲ ಗೊತ್ತಿಲ್ಲ ಗೆಳೆಯ, ನಿನಗೆ ಗೊತ್ತಿಲ್ಲ ಇಲ್ವಾ? ನಾ ಹೇಳೋ ಮಾತು ನಿನ್ಗೆ ಅರ್ಥ ಆಯ್ತಾ ಇದ್ದ? ಬಾಪ ಹೋಗ. ಚೆಲ್ವಿ, ಅವ್ರು ತಿಟ್ಟವಾಗ್ಲೂ ಬರ್ತಾರೆ ಅಂತೀಯಾ? ಇವತ್ ಬಂದ್ರೆ ಬರ್ತಾರಿಲ್ಲ ಅಂದ್ರೆ ಯಾವತ್ತು ಬರೋಕಿಲ್ಲ. ಬಂದ್ರು ಬಂದ್ರು ಬಂದ್ರು. ಗಂಗೆ ಬಂದ್ರಾ? ನೀನ್ ಕರೆದ ಮೇಲೆ ಬರ್ದೇ ಇರಕ್ಕಾಯ್ತದ? ಇಲ್ಲೇ ನಾಚ್ಕೋತಿರ್ತೆ, ಒಳಗೆ ಕರ್ಕೊಂಡೋಗಿ ಮಾತಾಡ್ಸಿಯಾ? ಇಲ್ಲೇ ಯಾಕೆ ನಿಂತಿದ್ರಿ? ಒಳಗ್ ಬನ್ನಿ. ಗೆಳೆಯ ಬಾ, ಒಳಗೆ ಹೋಗೋ. ನೀವು ಹೋಗಿ ಮಾತಾಡ್ಕೊಂಬಪ್ಪ. ಬಾಯಾರ್ಕೆ ಅಂತ ಮನೆ ಹತ್ರ ಬಂದ್ಬಿಟ್ಟು ಯಾಕೆ ಅಲ್ಲೇ ನಿಂತ್ಕೊಂಡಿರಿ? ನಾನು ಅದನ್ನೇ ಹೇಳಂದಪ್ಪ. ಬಾಯರ್ಕೆ ಅಂತ ಬಾಗಿಲಿಗೆ ಬಂದು ಕೊಡಪ್ಪ ಅನ್ಕನ್ಯಾಕ ಬೇಡ ಅನ್ಬೇಕು. ಅವ್ರಿಬ್ರು ನಾವಿಬ್ರು ಇದೀವಿ ಅಂತ ಸಾನೆ ನಾಚ್ಕೋತಾವ್ರೆ. ಅವ್ರಿಬ್ರು ಒಳಕೋಗಿ ಪಾನ್ಕ ಕುಡಿಲಿ, ನಾವಿಬ್ರು ಹತ್ತಗೋಗಿ ಕಬ್ನಾಳ್ ಕುಡ್ಕೊಂಬಳಮ್ಮ. ಚೆಲ್ವಿ, ನೀ ಹೋದ ನಂಗೆ ಸಾನೆ ಭಯ ಆಯ್ತದೆ. ನೀನ್ ಹಿಂಗೆ ಭಯ ಪಟ್ಕೊಂಡಿದ್ರೆ ಬಾಗ್ಲ ಹತ್ರ ಬಂದಿರೋ ಬಾಗೆ ಬರೀ ಕೈಲಿ ಹೋಗ್ಬೇಕಾಯ್ತದೆ. ದೀಪ ಹಚ್ಚೋ ಟೈಮಲ್ಲಿ ಗಾಳಿ ಬೀಸೋರು ಇರಬಾರ್ದು. ಬನ್ನಿ ಹೋಗುಮ. ಗೆಳೆಯ ನೀನು ಹುಷಾರು. ಒಳಕ್ ಹೋಗೋ.
ನಿಂಗೆ ನೀನ ಮಟ್ಟಿಗೆ ಬಂದಿದ್ದಕ್ಕೆ ಸಾನೆ ಖುಷಿ ಆಯ್ತಿದೆ. ನಂಗೂ ಅಷ್ಟೇ, ನಿನ್ನ ನೋಡಿ ಸಾನೆ ಖುಷಿ ಆಗೋಯ್ತು. ಕುಡಿಯಕ್ಕೆ ಏನಾದರೂ ತರಲಾ? ನೋಡಕ್ ನೀನೇ ಇರುವಾಗ ಕುಡಿಯಕ್ಕೆ ಏನು ಬೇಕು ಹೇಳು. ನೀನು ಸಾನೆ ಪಸಂದಾಗಿ ಮಾತಾಡ್ತೀಯ. ಪಸಂದಾಗಿರೋ ಚೆಲುವೆ ಕಣ್ಮುಂದೆ ಇದ್ದಾಗ ಪಸಂದಾಗಿರೋ ಮಾತುಗಳು ಆಚೆಗೆ ಬರ್ತವೆ. ನೀವೇನ್ ಮಾಡ್ಕೊಂಡಿದ್ದೀರಾ? ದನ ಮೇಯ್ಸ್ಕೊಂಡವನಿ. ಹಂಗಾರೆ ಕಂಡೋರ್ ಹೊಲ ಮೇಸೋ ಅಭ್ಯಾಸ ಅದೇನಿ? ತಾವೇನು ಮಾಡ್ಕೊಂಡಿದ್ದೀರೋ? ಅಟ್ಟಿಲಿ ರೊಟ್ಟಿ ತಟ್ಕೊಂಡವ್ನಿ. ಮದುವೆ ಹಾಕ್ತೀರಾ? ಮನೇಲಿನ ಹುಡುಗನ್ ಹುಡುಕ್ತಾವ್ರೆ. ನಿಮ್ಮಂತ ಚಂದುಳ್ಳಿ ಚಲುವ ಸಿಕ್ಕಿದ್ರೆ ಮುಂದಿನ ವರ್ಷನೇ ಮದ್ವೆ ಆಯ್ತೀರಿ. ತೊಂದರೆ ಇಲ್ಲ, ನನ್ಗೂ ತೊಂದರೆ ಇಲ್ಲ. ಅದು ನೆನ್ನೆ ನಿಮ್ಮ ಮಟ್ಟಿಗೆ ಬರ್ಬೇಕಾದ್ರೆ ಯಾರೋ 4-5 ಜನ ದಾಂಡಿಗರು ಬಿಳಿ ಬಟ್ಟೆ ಹಾಕೊಂಡೋದ್ರಲ್ಲ, ಯಾರು ಅವರು? ಅದ್ರಲ್ಲಿ ಒಬ್ರು ಗಂಗಿ ಗಂಡ, 3 ಜನ ಅವ್ರ ತಮ್ಮಂದ್ರು, ಇನ್ನೊಬ್ರು ಅವ್ರ ಶಿಷ್ಯ. ಅಂದ್ರೆ ಗಂಗಿಗೆ ಮದುವೆ ಆಗಿದ್ದ? ಮದ್ವೆ ಮಾತ್ರ ಆಗದೆ, ಬೇರೆ ಏನೂ ಆಗಿಲ್ಲ. ನನಗೆ ಗೆಳೆಯ ಬಂದನಲ್ಲ, ಇನ್ಮೇಲೆ ಎಲ್ಲ ಸಿಗುತ್ತೆ ಕಂಬಿಡಿ. ಅಂದಮೇಲೆ ಇನ್ನು ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತಾನೆ ಎಂದಿ. ನೀವು ಗಂಗಿಗೆ ಏನಾಗಬೇಕು? ನಾನು ಅವ್ರ ಪ್ರೀತಿಯ ಗೆಳ್ತಿ, ದಿನ ಅವ್ರ ಅಟ್ಟಿಚೋರಿಗೆ ಬರ್ತಾ ಇರ್ತೀನಿ. ನೀವು? ನಾನು ನಿಂಗೆ ಯಾಕೆ ಕುಚ್ಚಕ್ಕೂ ಗೆಳೆಯ, ಒಬ್ರನ್ನೊಬ್ರು ಬಿಟ್ಟಿರೋದೇ ಇಲ್ಲ. ನಿಮ್ ಗೆಳೆಯ ನನ್ ಗೆಳತಿ ಏನ್ ಮಾಡ್ತಾರೆ ಅಂತ ನೋಡ್ಕೊಂಬರವು. ಇನ್ನೊಸಿ ಹೊತ್ತಿಗೆ ಬಿಟ್ಕೊಂಡು ಹೋಗವ. ಸರಿ ಕಂಬುಡಿ, ಅಷ್ಟಲ್ಲಿ ಅವ್ರ ಗಂಡ ಬಂದ್ರೆ ಅವರೇ ನೋಡ್ಕೋತಾರೆ. ಬೇಡ ಬನ್ನಿ ಹೋಗವ, ನಡೀರಿ. ಬೇಡ ಬನ್ನಿ. ಗಂಗಿ ಏನಾರ ಹೇಳು. ನೀನೇ ಹೇಳು. ಇಲ್ಲ ನೀನೇ ಹೇಳು. ನೀನೇ ಹೇಳು. ಏನಾರ ಹೇಳು. ನೀನೇ ಹೇಳು. ಇಲ್ಲ ನೀನೇ ಹೇಳು. ನೀವು ಹೇಳ್ಕೊಂಡಿದ್ ಸಾಕು ಕಂಬುಡಿ. ಅಲ್ಲ ಗೆಳೆಯ, ಏನಾದರೂ ಮಾತಾಡ್ಕೊಳ್ಳಿ ಅಂತ ಬಿಟ್ಟೋದ್ರೆ ನೀ ಹೇಳು ಅಂತ ಕೂತಿದಾರಲ್ಲ, ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ, ಆದ್ರೂ ಸಾನೆ ಮಾತಾಡ್ಕೊಂಡು. ನೀವು ಮಾತಾಡಿ ಸಾಕು, ಇನ್ ಹೊಂಡಿ. ಚೆಲ್ವಿ ಉಣ್ಕೊಂಡು ಹೋಗ್ಲಿ ಇರು. ಉಣ್ಣಕ್ಕೆತ್ಲಿ ಇನ್ನೊಂದು ದಿನ ಬತ್ತನ ಕಂಬುಡಿ. ಪುನಃ ಬರ್ತಾ ಇರು. ನಿಂಗೆ ನಾಳೆಗೆ ಬರ್ತೀನಿ. ನಾಳೆ ನೀವು ಬನ್ನಿ. ಗಂಗಿ, ನೀನ್ ನಾಚಿಕೆ ನೋಡಿದ್ರೆ ಗೊತ್ತಾಯ್ತಾ ಇದೆ ನಿಂಗೊಂದು ಎಷ್ಟು ಇಷ್ಟ ಆಗೋದೆ ಅಂತ. ನಾಳೆ ಉಣ್ಣಕ್ ಬರ್ತಾರಲ್ಲ, ಅಮ್ಯಾಕೆ ಇನ್ನೂ ಇಷ್ಟ ಆಯ್ತಾರ ಬಿಡು. ನುಲ್ಗಚ್ಚಕ್ಕೆ ಅಂತೂ ಚಂದುಳ್ಳಿ ಚೆಲುವೆನ ಹೊಡೆದು ಬಿಟ್ಟಿಲ್ಲ. ನೀನ್ ಹೇಳ್ದಂಗ ಅವಳು ಚಂದುಳ್ಳಿ ಚೆಲುವೆನೆಯ. ಆದ್ರೆ ಏನ್ ಮಾಡೋದು ಗೆಳೆಯ, ಅವಳಿಗಾಗಲೇ ಮದುವೆ ಆಗ್ಬಿಟ್ಟದಂತೆ. ಮದುವೆ ಆಗದೆ ಮಕ್ಕಳಾಗಿಲ್ವಲ್ಲ. ಏನ್ ಹೇಳ್ತಾ ಇದೀಯೋ? ಹ್ಞೂ ಕಣ, ಅವಳಿಗೆ ಮದುವೆ ಆದ್ಮೇಲೆ ಆಗ ಕಾರ್ಯಗಳು ಯಾವುದೂ ಆಗಿಲ್ವಂತೆ. ಪಾಪ ಗಂಗಿ ಗಂಡನಿಗೆ ಅವಳ ಮೇಲೆ ಮನ್ಸೇ ಇಲ್ವಂತೆ, ಸುಮ್ಮನೆ ಸುತ್ತಾಡಿನಂತೆ. ಅದಕ್ಕೆ ಅವಳಿಗೆ ಒಂಟಿತನ ಕಾಡಕ್ಕೆ ಶುರು ಆಗ್ಬಿಟ್ಟಿದ್ದಂತೆ. ಇದೆಲ್ಲ ನಿಂಗೇನು ಗೊತ್ತಾಯ್ತಾ? ನೀನು ಒಳಗೆ ಗಂಗಿ ಜೊತೆ ಮಾತಾಡ್ಬೇಕಾರೆ ನಾನು ಆಚೆ ಗಂಗೆ ಸ್ನೇಹಿತೆ ಚೆಲುವೆ ಅವಳಲ್ಲ, ಅವಳ ತಾವು ಎಲ್ಲ ವಿಷಯನೂ ತಿಳ್ಕೊಂಡು ಅವಳಿಗೆ ಈಗ ಗಂಡ ಇಲ್ಲದೆ ಒಂಟಿತನ ಕಾಡಕ್ಕೆ ಶುರು ಆಗ್ಬಿಟ್ಟದಲ್ಲ. ಅದಕ್ಕೆ ಈಗ ಅವಳಿಗೆ ಒಂದು ಗಂಡಿನ ಆಸರೆ ಬೇಕಾಗಿದ್ದಂತೆ. ನೀನು ಮನಸ್ಸು ಮಾಡಿದ್ರೆ ಅವಳ ಜೊತೆಗೆ ಸಂಬಂಧ ಬೆಳೆಸ್ಬೋದು. ನನ್ನ ಮನಸ್ಸು ಆಗ್ಲೇ ಅವಳು ಕೊಟ್ಬಿಟ್ಟಿವ್ನಿ. ಅವಳನ್ನ ಬಿಟ್ಟು ಇರೋಕ್ಕಾಗಕ್ಕೆ ಇಲ್ಲ, ಯಾವಾಗಲೂ ಅವಳ ಜೊತೆ ಇರ್ಬೇಕು ಅನ್ನಿಸ್ತದೆ. ತಲೆ ಕೆಡಿಸ್ಕೊಂಬೇಡ ಫುಡ್ಡು, ನಾಳೆಯಿಂದ ದಿನ ಹೋದ್ರಾಯ್ತು. ಗೆಳೆಯ, ಆದ್ರೂ ಬೇರೆಯವ್ರ ಸೊತ್ತಾಗಿರೋ ಮುತ್ತನ್ನ ನಾವು ಬಯಸೋದು ತಪ್ಪಲ್ವಾ? ಇದರಿಂದ ಏನಾದ್ರು ಅನಾಹುತ ಆಗ್ಬಿಟ್ರೆ? ಗೆಳೆಯ, ನಾ ಇರೋ ಗಂಟ ನಿನಗೆ ಯಾವ ಕುತ್ತು ಬರ್ದಂಗೆ ಕಾಯ್ತೀನಿ. ಗೆಳೆಯ, ಈ ಊರ್ಲಿ ನಿನ್ನ ಬಗ್ಗೆ ಇಲ್ದೇ ಇರೋ ಸುದ್ದಿ ಎಲ್ಲ ಹಬ್ಬಿಟ್ಟದೆ. ಅದಕ್ಕೆ ಇನ್ನೊಂದು 2-3 ವಾರ ಇತ್ತ ತಲೆ ಹಾಕೋದು ಬೇಡ, ನಡಿ ಹೊಂಟು ಬಿಡ. ಗೆಳೆಯ, ನನ್ನ ತಲೆ ಹೋದ್ರೂ ಪರವಾಗಿಲ್ಲ, ಗಂಗಿನ ನೋಡಿದೆ ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ತಲೆ ಇಲ್ದ್ಮೇಲೆ ಎಲ್ಲಿಂದ ನೋಡಿಯೇ? ತಲೆ ಇದ್ರೆ ಗಂಗೆನೂ ನೋಡ್ಬೋದು, ನಿಂಗಿನೂ ನೋಡ್ಬೋದು. ಗೆಳೆಯ, ಹೆಂಗಾರ ಮಾಡಿ ಗಂಗಿ ಜೊತೆ ಮಾತಾಡಂಗ್ ಮಾಡು, ಇಲ್ಲಾಂದ್ರೆ ನಾನು ಸತ್ತೋಯ್ತೀನಿ. ನೀ ಸತ್ತೋಗ್ಬಿಟ್ರೆ ನಾ ಏನು ಮಾಡಲಿ? ಊರಿಗೆಲ್ಲ ತಿಥಿ ಊಟ ಹಾಕ್ಸ್ಬಿಡು. ಬಿಡ್ತು ಅನ್ನು ಎಂತ ಮಾತು ಅಂತಾಡಿಯ? ನೀ ಸತ್ತೋಗ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ. ಹಿಂಗೆಲ್ಲ ಮಾತಾಡಬೇಡ, ಹೋಗಿ ಗಂಗೆ ಮಾತಾಡ್ಸ್ಕೊಂಬ. ನಾನು ಇಲ್ಲಿ ಪ್ರಾಣ ಒತ್ತೆ ಇಟ್ಟಾರು ಸರಿ ಕಾಯ್ಕೊಂಡಿರ್ತೀನಿ. ಅದಕ್ಕೆ ನಿನ್ನ ಜೀವದ ಗೆಳೆಯ ಅನ್ನೋದು. ನಾನು ಗಂಗೆ ಮಾತಾಡ್ಸ್ಕೊ ಬರ್ತೀನಿ, ನೀನು ಇಲ್ಲೇ ನಿಂತಿರೋ. ಆಯ್ತು, ಯಾರು ಬಂದಿಟ್ಕಲಿ, ನನ್ನ ಸ್ಟೈಲಲ್ಲಿ ಕೂಗ್ಬಿಡ್ತೀನಿ, ಓಡ್ ಬಂದ್ಬಿಡು. ಆಯ್ತು, ನೀನು ಸಾರು. ಆಯ್ತು ಹೋಗು ಹೋಗು. ರಂಗ್ಯ, ನೀನೇ ಗಂಗಿ ಮನೆ ಬಾಗಿಲು ಕಾಯ್ತಿದ್ದಿ? ನಮ್ ನಿಂಗ್ಯಾ ಗಂಗಿ ನೋಡಕ್ ಒಳಗೋಗನೆ. ಅದಕ್ಕೆ ನೀನೇ ಬಾಗಿಲು ಕಾಯ್ಬೇಕು. ನಿನಗೆ ಗೊತ್ತಿಲ್ದೇ ಇರೋದು ಯಾನಿದ್ದು ಚೆಲ್ವಿ, ನಮ್ ನಿಂಗೇನಿಗೂ ಗಂಗಿಗೂ ಅವಳು ಗಂಡನಿಗೇನೋ ಅನುಮಾನ ಬಂದಿದ್ದಂತೆ. ಅದ್ ಬಂದಿದ್ದು ಆಯ್ತು, ಗಂಗಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಆ ಅನುಮಾನ ಸುಳ್ಳು ಅಂತ ಹೇಳಿದ್ದು ಆಯ್ತು.
ಗಂಗ್ಯಾ ಅವರಿಬ್ರು ಮಾತಾಡ್ಕೊಳ್ಳಿ, ನಾವಿಬ್ರು ಕಬ್ಬಿನ ಗದ್ದೆ ಚರಿ ಹೋಗಿ ತರಗ್ ಬಿಡ್ಸ್ಕೊಂಬರುಮ. ಗೆಳೆಯನ್ ನೋಡ್ ಕಲ್ತ್ಕೊಳ್ಳಿ. ಗೆಳೆಯ ಸಾಕು ಬಿಡಪ್ಪ, ಉಸರ್ಗಿಸರ್ ತಪ್ಪಿಬಿಟ್ಟದು. ಮೀಸೆ ಮರಲ್ನಾಗ ಚೆನ್ನಾಗಿ ಕಲ್ತಿದ್ದೀರಿ ಗೆಳೆಯ, ನೀ ಅನ್ಕೊಂಡಿದ್ದೆಲ್ಲ ಆಯ್ತನಪ್ಪ. ಆಗದೆಲ್ಲ ಆಗದೆ, ಆಗ್ಬೇಕಾಗಿರೋ ಸ್ಯಾನೆ ಅದೇ. ಎಷ್ಟ್ ಸತಿ ಹೇಳ್ತೀನಿ ಇಲ್ಲಿ ಬಿದ್ದಿರೋ ಕಸ ಕಡ್ಡಿ ಎಲ್ಲ ಗೋರಾಕ್ರ ಅಂತ. ಅಣ್ಣ ಅಣ್ಣ ಯಾಕ್ಲ ಹಂಗ್ ಕಿರ್ಚಾಡ್ಕೊಂಡು ಓಡ್ಬತ್ತಿದ್ದೆ? ಏನಾಯ್ತು? ಅಣ್ಣ ಎಲ್ಲ ಹಾಳಾಗೋಯ್ತಣ್ಣ, ಎಲ್ಲ ಹಾಳಾಗೋಯ್ತು. ಏನ್ ಹಾಳಾಗೋಯ್ತಲ್ಲ? ಏನು ಅಂತ ಹೇಳೋರು, ಏನಾದ್ರೂ ಚೆನ್ನಾಗಿದ್ರೆ ತಾನೆ ಏನ್ ಹಾಳಾಗೋಯ್ತು ಅಂತ ಹೇಳಕ್ಕೆ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ನೋಡ್ಕೊಂಡ್ ಮಾತಾಡೋ, ಇಲ್ಲ ಅಂದ್ರೆ ಸಿಗದು ಊರ್ ಬಾಗ್ಲಿಗೆ ತೋರಣ ಕಟ್ಬಿಡ್ತೀನಿ. ನೀನ್ ಯಾಕ್ಲ ಹಂಗ್ ಓಡ್ ಬಂದೆ? ಹಿಂಗ್ ಓಡ್ ಬಂದ್ರೆ ನಾಯಿ ಕಾಟ ಅಂತ ಹಂಗ್ ಓಡ್ ಬಂದ. ನಿನಗ್ ಬೇರೆ ಹೇಳ್ಬೇಕಾ? ಸುಮ್ಮನೆ ನಿಂತ್ಕೋ. ಯಾಕ್ಲ ಓಡ್ ಬಂದೆ? ಅಣ್ಣ ಆ ಮಲಗ್ರ ಮದುವೆ ಬಂದು ತದ್ಕೊಂಡು ಆಮೇಲೆ ಹೇಳ್ತೀನಿ. ನನಗೆ ಯಾವ ಟೈಮಲ್ಲಿ ಹೆಂಗಿರ್ಬೇಕು ಅಂತ ಸಂದಾಗ ಗೊತ್ತದೆ. ನೀನ್ ಮುಂದುವರ್ಸು. ಅಣ್ಣ ಹೇಳೋಣ. ಹಾ ಹೋಗಿ ಐನೋ ಬರ್ತಾವ ಕಣಿ ಕೇಳ್ಕೊಂಬ. ಅಣ್ಣ ಕರ್ಕೊಂಡು ಹೋಗಲ್ಲ, ಗಾಡಿ ತಗೊಂಡು ಹೋಗಲ್ಲ. ಆರ್ಟ್ಸ್ ಒದ್ದ ಅಂದ್ರೆ ನೀನೇ ಐನೋ ತಾವ ಹೋಗಿ ಬಿದ್ದಿರ್ಬೇಕು. ಅದೇನು ಅಂತ ವಿಷಯ ಬಗೊಳ್ಳ. ಅಣ್ಣ ಊರ್ ಜನ ಎಲ್ಲ ನಮ್ಮನೆ ಬಗ್ಗೆನೇ ಮಾತಾಡ್ತಿದಾರಣ್ಣ. ಏನಂತ ಮಾತಾಡ್ತಾವ್ರಲ್ಲ? ಗೌಡ್ರ ಮನೆ ಚಿಲ್ಕ ಗಿಲ್ಕ್ ಅಂತ ಬಲಕ್ ಬಿದ್ದಿದಂತ. ಏನ್ಲಾ ಬೊಗಳ್ತಿದ್ದ? ಹೂ ಅಣ್ಣ, ನಮ್ಮ ಮನೆಯಲ್ಲಿರೋ ಹಾಲು ಮಡಕಿಗೆ ಯಾವ್ದೋ ಕಳ್ಳ ಬೇಕು, ಕಳ್ಳ ದಾರಿಯಲ್ಲಿ ಬಂದು ಕಣ್ಣು ಹಾಕದಂತ. ನಮ್ಮ ಅತ್ತಿಗೆ ಬಗ್ಗೆ ಯಾರ್ಲ ಹಂಗ್ ಮಾತಾಡಿದ್ದು ಅವ್ರನ್ನಲ್ಲೇ ಕೊಚ್ಚಾಕ್ ಬರ್ಬೇಕಿತ್ತು. ಗೊತ್ತೇಣ ಅಂತ ಮಚ್ಚ ಕೈ ಹಾಕ್ದಣ್ಣ, ಆದ್ರೆ ಮತ್ತೆ ಇರ್ಲಿಲ್ಲ. ಅದಕ್ಕೆ ನಿಮ್ ತಾವ ಹೇಳೋಣ ಅಂತೇಳಿ ಬಂದೆ. ಬೆಂಕಿ ಇಲ್ದೆ ಹೊಗೆ ಆಡಕ್ಕಿಲ್ಲ. ಮೊದಲು ನಿಮ್ ಅತ್ತಿಗೆನ ವಿಚಾರಿಸೋಣ. ಎತ್ರಲ್ಲ ಗಾಡಿನ. ಯಜಮಾನ್ರೆ, 5 ಜನದ ಕೈಲಿ ಗಾಡಿ ಎತ್ತಕ್ಕಾಗಲ್ಲ. ಗಾಡಿಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಓಡಿಸ್ಕೊಂಡು ಹೋಗ್ಬಿಡೋಣ. ಉರಿಯೋ ಜಾಗಕ್ಕೆ ತುರ್ಕೆ ಸೊಪ್ಪು ಹಚ್ಬೇಡ. ನಡ್ರ. ಗಂಗೆ ಗಂಗೆ. ಇಲ್ಲೇ ಅವನಲ್ಲ ರೀ. ಆ ಮಳ್ಳಮ್ಮ ಬರೋ ಹುಟ್ ನೋಡು, ಏನು ಗೊತ್ತಿಲ್ದಿರೋ ಮುಗ್ಧ ತರ ಬಂದೆ. ನಾನು ಯಾನ್ ಮಾಡ್ದೆ ಅಂತ ಈ ಪಾಟಿ ಕೋಪ ಮಾಡ್ಕೊಂಡಿದ್ದೀರಿ? ದಿಟ ಹೇಳೋ, ನಾ ಇಲ್ದೇ ಇರ್ಬೇಕಾದ್ರೆ ಅಟ್ಟಿಗೆ ಯಾರು ಬಂದಿದ್ರು? ರೀ, ನೆನ್ನೆ ನೀವ್ ಇಲ್ದೇ ಇದ್ದಾಗ ಅಟ್ಟಿಗೆ ಒಂದ್ ದೊಡ್ಡ ಯಜ್ಞ ಬಂದಿತ್ತು. ಲೇ ಬಸ್ಯ, ನೆನ್ನೆನೆ ಎಲ್ಲ ಇಲಿ ಬಿಲಾನು ಮುಚ್ಚು ಅಂತ ಹೇಳಿದ್ನಲ್ಲೋ, ಹೆಂಗೋ ಯಜ್ಞ ಬಂತು? ರಾತ್ರಿ ನಾವು ಮೊಲಗದಾಗ ಹೊಸ ಬಿಲ ತೋಡ್ಕೊಂಡು ಬಂದಿರ್ಬೇಕು. ನಿಂಗೆ ದಿಟ ಬೊಗಳು. ಊರಲ್ಲೆಲ್ಲ ನೀನು ಯಾರು ಕೂಡ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಪುಕಾರ ಬದೆ. ಅಕಟ ನಾನಿದನ್ನು ತಾಳಲಾರೆ, ಕೇಳಲಾರೆ, ಸಹಿಸಲಾರೆ. ನಾನ್ ನಿನಗ್ ದಿಟ ಹೇಳು ಅಂದೆ, ನಾಟಕ ಮಾಡೋಂದಿಲ್ಲ. ರೀ, ಏಕಪತಿವ್ರತಸ್ಥೆಯಾಗಿರೋ ನನ್ ಮೇಲೆ ಅನುಮಾನ ಪಡೋದು ಒಳ್ಳೇದಲ್ಲ. ನನಗೆ ನಿನ್ನ ಮೇಲೆ ಅನುಮಾನ ಇಲ್ಲ. ಆದ್ರೆ ಊರ್ ಜನಗಳು ನಾನು ಅಟ್ಟಿನಲ್ಲಿ ಇಲ್ದೇ ಇರ್ಬೇಕಾದ್ರೆ ಯಾವನೋ ಅಟ್ಟಿ ತಕ್ ಬಂದು ಹೋಯ್ತಾನೆ ಅಂತ ಮಾತಾಡ್ತಾವ್ರೆ. ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ವಾ? ನನಗ್ ನಿನ್ ಮೇಲೆ ನಂಬಿಕೆ ಇದೆ. ಆದ್ರೆ ಊರ್ ಜನಗಳ ಬಾಯಿ ಮುಚ್ಚಿಸ್ಬೇಕಾದ್ರೆ ಸತ್ಯ ಅನ್ನೋದು ಗೊತ್ತಾಗಬೇಕಲ್ವಾ? ನಾನು ಯಾರ ಮೇಲೆ ಬೇಕಿದ್ರು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ನಿನ್ನ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ದಿನಾ ನೀನ್ ಪೂಜಿಸ್ತೀಯಲ್ಲ ಆ ದೇವ್ರು, ಅದ್ರ ಮೇಲೆ ಆಣೆ ಮಾಡು. ಆಗಕ್ಕಿಲ್ಲ ಅಲ್ವಾ? ಸತ್ಯ ಎಲ್ಲಿ ಹೊರಗಡೆ ಬಂದ್ಬಿಡ್ತದ ಅಂತ ಭಯ. ನಂಗೆ ಯಾವ ಭಯನೂ ಇಲ್ಲ. ಈಗೇನು ಯಾರ ಮೇಲೆ ಆಣೆ ಮಾಡ್ಬೇಕು ತಾನೆ? ಮಾಡ್ತೀನಿ. ನಾನ್ ಪೂಜ್ಸೋ ದ್ಯಾವ್ರ ಮೇಲೆ ಆಣೆ ಮಾಡಿ ಹೇಳ್ತಾವ್ನಿ. ನಾನು ಯಾವ ಕಳ್ ಸಂಬಂಧನೂ ಇಟ್ಕೊಂಡಿಲ್ಲ. ಸಾಕಾಗಿಲ್ಲ ಅಂದ್ರೆ ಹೇಳಿ, ನನ್ ಮಾಂಗಲ್ಯ ಮುಟ್ ಪ್ರಮಾಣ ಮಾಡ್ತೀನಿ. ಯಪ್ಪ, ನೀನು ಮಾಂಗಲ್ಯ ಮುಟ್ಟು ಮಾತ್ರ ಪ್ರಮಾಣ ಮಾಡ್ಬೇಡ. ಅಕಸ್ಮಾತ್ ನೀನು ಹೇಳಿ ಸುಳ್ಳಾಗ್ಬಿಟ್ಟು ನಾವು ಹೊಗೆ ಹಾಕಿಸ್ಕೊಬಿಟ್ರೆ
ನಾನು ಇಷ್ಟು ಹೇಳಿದ್ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ವಾ? ಅದನ್ನ ಯೋಚನೆ ಮಾಡಿ ಹೇಳ್ತೀನಿ. ದ್ಯಾವ್ರೆ, ನೀನು ಕೊಟ್ಟಿದ್ದನ್ನ ಪ್ರಸಾದ ಅಂತ ತಿಳ್ಕೊಂಡು ಇವ್ರ ಹತ್ರ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಯಾರಲ್ಲ ನೀವು? ಅದು ನಾವು ದಂಡ ಅವರು ಶಿವ. ದಂಡಳ್ಳರಿಗೆ ನಮ್ಮ ಮಟ್ಟಿಗೆ ಚೂರಿ ಏನ್ ಕಲ್ಸಿ ಶಿವ? ಅದು ನಮ್ಮೂರ್ಲಿ ಬಾಬಾ ದೇವಸ್ಥಾನ ಕಟ್ಟಿಸ್ತಿದ್ದು, ಅದಕ್ಕೆ ಚಂದ ವಸೂಲಿ ಮಾಡಕ್ ಬಂದಿದ್ದೀರಾ? ನಿಮ್ ಕೈಲಾದ ಸಹಾಯ ಮಾಡಿ ಅಂತ. ಊರಲ್ಲಿರೋ ಹಟ್ಟಿಗಳನ್ನೆಲ್ಲ ಬಿಟ್ಟು ನಮ್ಮ ಹಟ್ಟಿ ಚೋರಿಗೆ ಯಾಕೆ ಬಂದ್ರಿ? ಅದು ದಾನ ಧರ್ಮ ಮಾಡೋದ್ರಲ್ಲಿ ಈ ಊರ್ ಗೌಡ್ರು ಎತ್ತದ ಕೈ ಎತ್ತ ಜನಗಳೆಲ್ಲ ಹೇಳ್ತಾ ಇದ್ರಪ್ಪ. ಹಂಗಂತ ಕೈ ಎತ್ಕೊಂಡೇ ಇರ್ತಾರೆ ಅನ್ಕೋಬೇಡಿ, ನೋವಾದ್ರೆ ಇಳಿಸ್ಬಿಡ್ತಾರೆ. ನಾವು ನಿಮ್ಗೆ ಅಷ್ಟೊಂದು ತೊಂದರೆ ಕೊಡಲ್ಲ ಗೌಡ್ರೆ. ಬರೋದು ಬಂದಿವಿ, ಅಷ್ಟೋ ಇಷ್ಟೋ ಸಹಾಯ ಮಾಡ್ಬಿಟ್ರೆ ನಮ್ಮಪ್ಪ ಬಾಬಾ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನೋಡ್ರಲ್ಲ, ನಮಗೂ ದೇವ್ರಿಗೂ ಆಗ ಬರೋದಿಲ್ಲ. ದೇವ್ರು ದಿಂಡ್ರು ಅಂತ ಜಪ ಮಾಡೋರು ಒಳಗವ್ರೆ. ನಾನು ಹೇಳ್ದೆ ಅಂತೇಳಿ ಒಂದಷ್ಟು ಕೊಡ್ತಾರೆ, ಇಸ್ಕೊಂಡೋಗಿ. ತಮ್ಮಿಂದ ದೊಡ್ಡ ಸಹಾಯ ಆಯ್ತು ಶಿವ. ಮುಂದೊಂದು ತಿಂಗಳೇ ಬಾಬಾ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಇಟ್ಕೊಂಡಿವಿ. ತಾವೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ನಾವು ಶಂಕುಸ್ಥಾಪನೆ ಇದ್ರೆ ಬರಲ್ಲ, ಶಕುಂತಲ ಸ್ಥಾಪನೆ ಇದ್ರೆ ಹೇಳಿ, ಖಂಡಿತ ಬರ್ತೀವಿ. ಶಕುಂತಲ ಸ್ಥಾಪನೆನಾ? ಹಂಗಂದ್ರೆ ಯಾವ್ದಾದ್ರು ಪಸಂದಾಗಿರೋ ಹುಡುಗಿನ ಕರ್ಕೊಂಬಂದು ಕುಣ್ತ ಹಾಕ್ಸಿ, ನಾವು ಕುಣ್ಕೊಂಡ್ ಬಂದು ನೋಡ್ತೀವಿ. ಹೊರಡ್ರಲ್ಲ. ಗೆಳೆಯ, ಪ್ರಾಣ ಬಾಯಿಗೆ ಬಂದ್ಬಿಟ್ಟಿತ್ತು. ಬಾಬಾನೇ ನಮ್ಮನ್ನ ಕಾಪಾಡ್ಬಿಟ್ರು. ಗೆಳೆಯ, ನಾ ಇರೋ ಗಂಟ ನಿನ್ಗೆ ಏನಾಗೋಕ್ಕೂ ಬಿಡಲ್ಲ, ಎದಕ್ಕ ಬೇಡ. ಏ ರಂಗ್ಯ, ನೋಡಕ್ ಮಳ್ಳಂಗಿದ್ರು ಗಂಗೆ ಗಂಡಂಗೆ ಏಮಾರ್ಸ್ಬಿಟ್ಟ ಅಲ್ವಾ? ನನ್ ಗೆಳೆಯ ಅಂದ್ರೆ ಸುಮ್ನೆನಾ? ಹೊಸಿ ಹುಷಾರಾಗಿರು, ಜನ ಸರಿಯಿಲ್ಲ. ಚೂರ್ ಅನುಮಾನ ಬಂದ್ರು ಚೂರ ಕತ್ತರ್ಸಾಕ್ಬಿಡ್ತಾರೆ. ನಾ ಇರೋ ಗಂಟ ನನ್ ಗೆಳೆಯನಿಗೆ ಏನಾಗಕ್ಕೂ ಬಿಡಲ್ಲ. ಆಯ್ತಾಯ್ತು, ನಾವಿಬ್ರೇ ಕೂತಾಗ ಅದ್ರ ಬಗ್ಗೆ ಎಲ್ಲ ಮಾತಾಡವು. ಈಗ ಗಂಗೆ ಇವ್ರಿಗೋಸ್ಕರ ಕಾಯ್ತೋಳೆ, ಬಿರ್ನೆ ಹೋಗಿ ನೀವು. ಗೆಳೆಯ, ನೀನು ನನ್ನ ಜೊತೆ ಬಾ. ಹೊಳೆ ಸದ್ ಮದ್ಯ ಮಳೆ ಸದ್ ಯಾಕೆ? ನೀವ್ ಒಂಡಿ, ನಾವಿಬ್ರು ಆಮೇಲೆ ಬರ್ತೀವಿ. ಆಯ್ತಪ್ಪ, ನಾನು ಒಳಗೆ ಹೋಯ್ತೀನಿ, ನೀವು ಮಳೆ ಸುರಿಸ್ಕೊಳ್ಳಿ. ಯಾಕೆ ನೀವ್ ಅಷ್ಟೊಂದು ನಾಚ್ಕೊಂಡಿರಿ? ನಂಗೆ ಹೊಸಿ ನಾಚಿಕೆ ಜಾಸ್ತಿ ಅನ್ನಿ. ಸೀರೆ ಕೊಡ್ಸ್ಲಾ ಹುಟ್ಕೊಂಡಿರಿಯಾ? ಎಲ್ಲ ಮಾತಾಡಿ, ಇನ್ನು ನಾಚಿಕೆ ಜಾಸ್ತಿ ಆಗ್ಬಿಡ್ತದೆ. ನಂಗೆ ನಿಮ್ ನಾಚಿಕೆನ ಹೆಂಗ್ ಹೋಗಿಸ್ಬೇಕಂತ ಚೆನ್ನಾಗ್ ಗೊತ್ತು. ಬರ್ರಿ ಹೋಗುವ. ಎಲ್ಲಿಗೆ? ಕಬ್ಬಿನ ಗದ್ದೆಗೆ. ಯಾರೇನೇ ಅನುಮಾನ ಪಟ್ರು ಪರವಾಗಿಲ್ಲ, ನನ್ನ ಕೈಲಿ ನಿನ್ನ ಬಿಟ್ರೆ ಆಗಕ್ಕಿಲ್ಲ. ನೀನು ಅನ್ನು ಓಡಬಿಡು. ಯಾಕಂಗೆ ಓಡಕ್ಕಾಗಕ್ಕಿಲ್ವಾ? ಬೇಡ ಬಿಡು, ಜಟ್ಕ ಗಡಿಲಿ ಓಡಬಿಡು. ನನ್ನ ಚಿಂತೆ ಅದಲ್ಲ ನಿಂಗೆ. ಮತ್ತಿನ್ನೇನಾ? ನನ್ನ ಯಜಮಾನ್ರು ಅವ್ರ ತಮ್ಮಂದ್ರು ಸಾನೆ ಕೆಟ್ಟೋರು. ಅವ್ರ ಕೈಗೆ ನಾವಿಬ್ರು ಏನಾದ್ರು ಸಿಕ್ಕಾಕೊಂಡ್ರೆ ನಮ್ಮ ಜೀವಂತವಾಗಿ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡಬೇಡ ಗಂಗಿ, ಯಾರಿಗೂ ಸಿಗದೆ ಇರೋ ಜಾಗ ಕೊಡಬಿಡು. ಅದ್ರ ಬಗ್ಗೆ ಇನ್ನೊಂದಿನ ಯೋಚನೆ ಮಾಡು. ಅವ್ರು ಬರೋ ಹೊತ್ತಾಯ್ತು, ನೀನು ಹೊಂಡು ನಿಂಗೆ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಯಾರಾದ್ರೂ ಬಂದ್ರೆ ನೋಡ್ಕೊಳಕ್ಕೆ ಅಂತಾನೆ ನನ್ನ ಗೆಳೆಯ ಬಾಗ್ಲು ಕಾಯ್ತವನೆ. ಆಹಾ, ನೀವಿಬ್ರು ಗೆಳೆಯರು ಸಾನೆ ಜೋರು ಅನ್ನಿ. ಜೋರ್ ಇಲ್ದೆ ಇದ್ದಿದ್ರೆ ನಿನ್ನಂತ ಚಂದುಳ್ಳಿ ಚೆಲುವನ್ನ ಪ್ರೀತಿ ಮಾಡಕ್ಕಾಯ್ತಿತ್ತ? ಗಂಗೆ 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 ಒಂದು ಮುತ್ತು ಕೊಡ. ನಂಗೆ ಸಾನೆ ನಾಚಿಕೆ ಆಯ್ತದೆ ನಿಂಗೆ. ಕಣ್ಣು ಮುಚ್ಕೊಂಡು ಕೊಟ್ಬಿಡು, ನಾಚಿಕೆ ಗೀಚಿಕೆಲ್ಲ ನಾಲ್ಕು ಆಚೆ ಹೊಂಟೋಯ್ತದೆ. ಆಯ್ತು, ನೀನು ಕಣ್ಣು ಮುಚ್ಕೊಂಡು ಕೊಡ್ತೀನಿ. ಅಯ್ಯೋ ನಿಂಗ್ಯ, ನಮ್ಮ ಯಜಮಾನ್ರು ಬಂದ್ಬಿಟ್ರು ಅನ್ಸ್ತದ. ಏನ್ ಮಾಡ್ಲಿ? ಇಂಚರಿ ಬಾಗ್ಲಿ ನೋಡೋದಿಲ್ಲ. ಅಯ್ಯೋ ನಿಂಗ್ಯ, ನಮ್ಮ ಮಟ್ಟಲ್ಲಿ ಇಂಚೋರಿ ಬಾಗ್ಲೇ ಇಲ್ಲ. ಇಲ್ಲೆಲ್ಲಾದ್ರೂ ಬಚ್ಚಿಟ್ಕೋ ಬಾ. ಅಯ್ಯೋ, ಎಲ್ಲಿ ಬಚ್ಚಿಟ್ಕೊಳ್ಳಪ್ಪ? ಯಾನ ಇವತ್ತು ಬಿರ್ನೆ ಬಂದ್ಬಿಟ್ಟಿದ್ದೀರಾ? ನಿನ್ನ ಮೇಲೆ ಅನುಮಾನ ಬಂತು, ಅದಕ್ಕೆ ವಾಪಸ್ ಹುಡ್ಕೊಂಬಂದೆ. ಏನ್ರಲ್ಲ ಮುಖ ನೋಡ್ತಾ ನಿಂತಿದ್ದೀರಾ? ಅಟ್ಟಿ
ಹಟ್ಟಿ ಮೂಲೆ ಮೂಲೆ ಹುಡುಕಿಲ್ಲ. ಮೂಲೆ ಮೂಲೆ ಮಾತ್ರ ಹುಡುಕಿದ್ರೆ ಸಾಕಲ್ಲ, ನೆಲ ಹುಡುಕ್ಲ. ಅಣ್ಣ ನೆಲನಾದ್ರೂ ಅಗ್ದು ಹುಡುಕಿ ಗೋಡೆನಾದ್ರೂ ಉಳಿಸಿ ಹಟ್ಟಿಯಲ್ಲಿರೋ ಜನ ಎಲ್ಲ ಮಣ್ಣು ಸರಿದ್ರು ತೊಂದ್ರೆ ಇಲ್ಲ. ನಮ್ಮ ಯಜಮಾನ್ರ ಅನುಮಾನ ಪರಿಹಾರ ಆಗ್ಬೇಕು. ತಲೆ ಹೊರಟೆ ಮಾತಾಡಿ ಸಾಕು, ಹೋಗಿ ಹುಡುಕಿಲ್ಲ. ಯಾರ ಮೇಲೆ ಆಣೆ ಮಾಡಿದ್ರು ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಬಿಕೆ ಇದೆ, ನಿನ್ನ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ಸ್ವಂತ ಎಂಡ್ರ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ತಪ್ಪ ಸರಿನಾ ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಎಲ್ಲ ಕಡೆ ಹುಡುಕಾಡಿ ಆಯ್ತು, ಅವ್ನು ಸಿಗ್ಲಿಲ್ಲ. ಎಲ್ಲ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಸಿಕ್ಕಾಗ ಅವಂಗೂ ಅತ್ತೆ ಅವಂಗೂ ಮದುವೆ ಮಾಡಿಸ್ತೀರಣ್ಣ? ನನಗೇನ್ ತಲೆ ಕೆಟ್ಟಿದೆ ಅನ್ಕೊಂಡ್ಯಾ? ಸಿಕ್ಕಿದ್ರೆ ಊರು ಜನಗಳ ಮುಂದೆ ತಲೆ ತೆಗೆದು ಅವನ್ ಸ್ಥಿತಿ ಮಾಡ್ತೀನಿ. ಗೆಳೆಯ ಯಾಕೆ ಏನಾಯ್ತು? ಯಾಕೆ ಈ ತರ ಓಡ್ ಬಂದಿದೆ? ನೀನು ಹೊರಗಡೆ ಕಾಯ್ತಾ ಇರ್ತೀನಿ ಅಂತ ಎತ್ಲಾಗ ಹೋಗಿದ್ದ? ಅದು ಚೆಲ್ವಿ ಜೊತೆ ಕಬ್ಬನ್ ಕತ್ಕೊಂಡೋಗಿದ್ದಿ. ನೀನು ಹೊರಗಡೆ ಬಾಗಿಲಲ್ಲಿ ಕಾಯ್ತಾ ಕೂತಿರ್ತೀಯ, ಯಾರಾದ್ರೂ ಬಂದ್ರೆ ಹೇಳ್ತೀಯ ಅನ್ಕೊಂಡು ನಾನು ಒಳಗಡೆ ಗಂಗೆ ಜೊತೆ ಮೈ ಮರ್ತು ಬಿಟ್ಟಿದ್ದೆ. ಅಷ್ಟರಲ್ಲಿ ಅವಳು ಗಂಡನ್ನು ಅವಳು ಮೈದಂದ್ರು ಬಂದ್ಬಿಡದ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಯ್ತದೆ, ಎದ್ನೋ ಬಿದ್ನೋ ಅಂತ ಅವ್ಳ ಕೈಲಿಂದ ತಪ್ಪಿಸ್ಕೊಂಡು ನೋಡ್ ಬಂದೆ. ಅವ್ಳ ಕೈಲಿ ಏನಾದ್ರು ಸಿಕ್ಕಾಕೊಂಡಿರೋ ನನ್ನ ತಿಥಿ ಆಗ್ಬಿಟ್ಟಿರೋದು. ಅಯ್ಯೋ, ಆ ಚೆಲ್ವಿ ಮಾತು ಕೇಳ್ಕೊಂಡು ಮೈ ಮರ್ತು ಬಿಟ್ಟಿದಿ. ನನ್ನ ಕ್ಷಮಿಸ್ಬಿಡು ಗೆಳೆಯ. ಆಯ್ತು ಬಿಡು, ಇನ್ಮೇಲೆ ಹುಷಾರಾಗಿರೋ. ಗೆಳೆಯ, ಅವರು ದಿಢೀರ್ ಅಂತ ಹಟ್ಟಿಗೆ ಬಂದಾರ ಅಂದ್ರೆ ಅನುಮಾನ ಬಂದಿರ್ಬೇಕು. ನೋಡು, ಈ ಬಿಸಿ ತಣ್ಣಗಾಗೋವರೆಗೂ ನಾವು ಇತ್ತ ತಲೆನೇ ಹಾಕೋದ್ ಬೇಡ, ಬಾ ಹೋಗ್ಬಿಡ. ಹಂಗಂತ ನಾನು ಎಷ್ಟು ದಿನ ಗಂಗಿನ ಬಿಟ್ಟಿರೋನೆ? ಗೆಳೆಯ, ನಾಳೆ ಸಿಹಿ ಉಣ್ಬೇಕು ಅಂದ್ರೆ ಇವತ್ತು ಕಹಿ ಅನುಭವಿಸ್ಲೇಬೇಕು. ಆಸೆಗೆ ಆತರ ಪಟ್ರೆ ನಾಳೆ ಸ್ವರ್ಗ ಸಿಗಲ್ಲ. ಇನ್ನೇನು ಹೇಳು ಗೆಳೆಯ, ಗಂಗಿನ್ ನೋಡ್ದೆ, ಅವಳ ಜೊತೆ ಮಾತಾಡದೆ, ಅವಳನ್ನ ಬಿಟ್ರೆ ಆಗಕ್ಕಿಲ್ಲ.